ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ನಾಳೆ ಕಾಲಭೈರವ ಜಯಂತಿ ಇದೆ. ವಿಶೇಷವಾಗಿ ಒಂದು ಕಾರ್ತಿಕ ಮಾಸದಲ್ಲಿ ಅವತ್ತಿನ ದಿನ ನಾವು ವಿಶೇಷವಾಗಿ ಪೂಜೆ ಆಚರಣೆಯನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಶೋಕ ಶಾಂತಿ ನೆಲೆಸುತ್ತೆ, ಹಾಗೆ ಅಪಮೃತ್ಯು ಬರೋದಿಲ್ಲ, ಹಾಗೆ ಮನೆಯಲ್ಲಿ ಧನಧಾನ್ಯ ನೆಲೆಸುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾಲಭೈರವನ ಪೂಜೆ ಆರಾಧನೆಯನ್ನು ಮಾಡ್ತಾರೆ. ಅವತ್ತಿನ ದಿನ ವಿಶೇಷವಾಗಿ ನಾವು ಭೈರವನಿಗೆ ಪೂಜೆಯನ್ನು ಮಾಡ್ತೇವೆ. ಹಾಗೆ ಮನೆಯಲ್ಲಿ ಕಾಲಭೈರವನ ಪೂಜೆ ಮಾಡೋದು ತುಂಬಾ ಕಡಿಮೆ. ಹಾಗಾಗಿ ನಾವು ಶಿವನ ರೂಪವಾಗಿರೋದ್ರಿಂದ ಶಿವನಿಗೆ ನಾವು ಪೂಜೆಯನ್ನು ಸಲ್ಲಿಸೋದ್ರಿಂದ ತುಂಬಾ ಒಳ್ಳೆಯದು. ಮನೆಯಲ್ಲಿ 8 ದೀಪಗಳನ್ನು ಬೆಳಗಿಸೋದು, ಹಾಗೆ ವಿಶೇಷವಾಗಿ ಪ್ರಸಾದ ಅಂತ ಬಂದರೆ ಕಾಲಭೈರವನಿಗೆ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದಂಥ ಏನಾದರೂ ನೈವೇದ್ಯವನ್ನು ಇಡಬೇಕು. ಈ ರೀತಿಯಾಗಿ ಆಚರಣೆಯನ್ನು ಮಾಡ್ಕೊಳ್ಳಿ. ಹಾಗೆ ಮನೆಯಲ್ಲಿ ದೀಪವನ್ನು ಹಚ್ಚಿ ಆರತಿಯನ್ನು ಬೆಳಗೋದು ತುಂಬಾ ಒಳ್ಳೆಯದು. ಹಾಗೆ ಯಾವ ರೀತಿ ಆರತಿಯನ್ನು ಮಾಡಬೇಕು, ಯಾವ ರೀತಿ ಆರತಿಯನ್ನು ತಗೋಬೇಕು ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ವಿಶೇಷವಾಗಿ 365 ದೀಪದ ಬತ್ತಿಯನ್ನು ಬೆಳಗಿಸ್ಬೇಕು. ಹಾಗೆ ಬೆಲ್ಲದ ದೀಪಾರಾಧನೆ, ಹಾಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಯೂ ಸಹ ತುಂಬಾ ವಿಶೇಷ. ಶಿವನಿಗೆ ತುಂಬ ಪ್ರಿಯವಾದದ್ದು ಬೆಲ್ಲದ ದೀಪಾರಾಧನೆ, ಹಾಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ. ವಿಶೇಷವಾಗಿ ನಾನು ಮನೆಗಳಲ್ಲಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ಕೋಬೇಕು. ಹಾಗೆ 365 ದೀಪವನ್ನು ಬೆಳಗಿಸೋದು ಮನೆಯಲ್ಲಿ ಅಷ್ಟು, ಯಾಕಂದರೆ ಅದ್ರ ಜ್ವಾಲೆ ಜಾಸ್ತಿ ಇರೋದ್ರಿಂದ ಮನೆಯಲ್ಲಿ ಆಗಲ್ಲ ಅನ್ನೋರು ದೇವಸ್ಥಾನದಲ್ಲಿ ಹೋಗಿ ಈ ಒಂದು ಆಚರಣೆಯನ್ನು ಮಾಡಬೇಕು. ಮನೆಯಲ್ಲಿಯೇ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಆ ರೀತಿ, ಇದು ನಮ್ಮ ಮನೆಯಲ್ಲಿ ನಾನು ಮಾಡಿರುವಂಥ ಆಚರಣೆ. ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾವ ರೀತಿ ಆರತಿಯನ್ನು ಮಾಡಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಇದು ಇಷ್ಟ ಆದರೆ ನಿಮಗೆ ಖಂಡಿತ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತೇನೆ. ಕಾರ್ತಿಕ ಸೋಮವಾರದ ಆಚರಣೆಗೆ ಹಾಗಾಗಿ ತುಂಬ ವಿಶೇಷವಾಗಿ ಪ್ರತಿಯೊಂದು ಶಿವಾಲಯಗಳಲ್ಲಿ ವಿಶೇಷವಾಗಿ ಪೂಜೆಗಳು ಆಚರಣೆಗಳು ನಡೀತವೆ. ಹಾಗೆ ಆ ದೇವಸ್ಥಾನಗಳಲ್ಲಿ ದೀಪವನ್ನು ಅಂದರೆ 365 ದೀಪಗಳನ್ನು ಬೆಳಗಿಸ್ತಾರೆ. ತುಂಬ ವಿಶೇಷವಾಗಿರುತ್ತೆ. ಹಾಗೆ ನಾಳೆ ಕಾಲಭೈರವನ ಪೂಜೆ ಇರುತ್ತೆ. ಆವತ್ತಿನ ದಿನಾನೂ ಸಹ ನಾವು ಶಿವನಿಗೆ ಆರಾಧನೆಯನ್ನು ಮಾಡ್ಬೋದು. ಆಗೋದಿಲ್ಲ, ನಮಗೆ ಸಮಯ ಇಲ್ಲ ಅನ್ನೋರು ನೀವು ಕೊನೆಯ ಕಾರ್ತಿಕ ಸೋಮವಾರದ ದಿನ ಆಚರಣೆಯನ್ನು ಮಾಡ್ಕೋಬೋದು. ಹಾಗೆ ಮನೆಯಲ್ಲಿ ನಾವು ದೀಪಗಳನ್ನು ಬೆಳಗ್ತೇವೆ ಅನ್ನೋರು ಯಾವ ರೀತಿ ದೀಪಗಳ ಆರಾಧನೆಯನ್ನು ಮಾಡೋದು, ಯಾವ ವಿಧಾನ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಶಿವನಿಗೆ ದೀಪಾರಾಧನೆ ಮಾಡಲು ವಿಶೇಷ ತಟ್ಟೆಯಲ್ಲಿ ದೀಪ ಉರಿಸಿ ದೇವರ ಮುಂದೆ ಪ್ರದಕ್ಷಿಣಾಕಾರವಾಗಿ 3 ಬಾರಿ ನಿಧಾನವಾಗಿ ಬೀಸಬೇಕು. ನಂತರ ತಟ್ಟೆಯ ಸುತ್ತಲೂ ನೀರು ಚಿಮುಕಿಸಿ ತಟ್ಟೆಯನ್ನು ನೆಲದ ಮೇಲೆ ಇಡಬೇಕು. ಆ ನಂತರ ತಟ್ಟೆಯನ್ನು ಸ್ಪರ್ಶಿಸದೆ ಅಂಗೈಗಳನ್ನು ಬೆಂಕಿಗೆ ತೋರಿಸಿ ನಂತರ ದೇವರಿಗೆ ತೋರಿಸಬೇಕು. ನಂತರ ಅಂಗೈಗಳನ್ನು ಕಣ್ಣುಗಳಿಗೆ ಒತ್ತಿಕೊಳ್ಳಬೇಕು. ಈ ಥರ ಪ್ರತಿಯೊಬ್ಬರು ಈ ರೀತಿ ಆಚರಣೆ ಮಾಡಬೇಕಾಗುತ್ತೆ. ಹಾಗೆ ದೀಪಾರಾಧನೆಯನ್ನು ವಿಧಾನವನ್ನು ತಿಳಿಸ್ಕೊಡ್ತೇನೆ. ನಾವು ದೀಪಾರಾಧನೆಯ ತಯಾರಿ ಯಾವ ರೀತಿ ಇರಬೇಕು ಅಂದರೆ, ದೀಪವನ್ನು ವಿಶೇಷ ತಟ್ಟೆಯೊಂದನ್ನು ತಗೋಬೇಕು. ಆ ತಟ್ಟೆಯಲ್ಲಿ ನಾವು ಬತ್ತಿ ಕರ್ಪೂರವನ್ನು ದೇವರ ಮುಂದೆ ಉರಿಯುತ್ತಿರುವ ದೀಪದಿಂದ ಬೆಳಗಿಸ್ಕೋಬೇಕಾಗುತ್ತೆ. ಹಾಗೆ ಬೀಸುವುದು, ಬಲಗೈಯನ್ನು ತಟ್ಟೆಯ ಜ್ವಾಲೆಯ ತುದಿಯಲ್ಲಿ ಹಿಡಿದುಕೊಂಡು ಎಡಭಾಗವು ಕೆಳಭಾಗದಲ್ಲಿರುವಂತೆ ಪ್ರದಕ್ಷಿಣಾಕಾರವಾಗಿ 3 ಬಾರಿ ನಿಧಾನವಾಗಿ ಬೀಸಬೇಕು. 3 ಬಾರಿ ಮೇಲಕ್ಕೆ ಮತ್ತು ಕೆಳಕ್ಕೆ ಬೀಸಬೇಕು. ಅಂದರೆ ಅದರ ಅರ್ಥ ಏನಂದರೆ ಅದನ್ನು ಆರತಿಯನ್ನು ನಿಧಾನವಾಗಿ ಮಾಡಬೇಕು ಅಂತ. ಹಾಗೆ ಮುಕ್ತಾಯ ಅಂತ ಬಂದರೆ ನಂತರ ತಟ್ಟೆಯ ಸುತ್ತಲೂ ನೀರು ಚಿಮುಕಿಸಿ ತಟ್ಟೆಯನ್ನು ನೆಲದ ಮೇಲೆ ಇಡಬೇಕಾಗುತ್ತೆ. ಹಾಗೆ ಅಂಗೈ ಸ್ಪರ್ಶ, ತಟ್ಟೆಯನ್ನು ಸ್ಪರ್ಶಿಸದೆ ಅಂಗೈಗಳನ್ನು ಜ್ವಾಲೆಗೆ ತೋರಿಸಿ ನಂತರ ದೇವರಿಗೆ ತೋರಿಸ್ಬೇಕಾಗುತ್ತೆ. ಕಣ್ಣಿಗೆ ಒತ್ತಿಕೊಳ್ಳುವುದು, ನಾವು ಪ್ರತಿಯೊಬ್ಬರು ಮಂಗಳಾರತಿಯನ್ನು ತಗೊತೀವಿ, ಅದನ್ನು ಕಣ್ಣಿಗೆ ಯಾವ ರೀತಿ ಒತ್ಕೋಬೇಕು ಅನ್ನೋದನ್ನು ಸಹ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ಏಕೆಂದರೆ ನಾವು ಅಂಗೈಗಳನ್ನು ನಿಮ್ಮ ಕಣ್ಣುಗಳಿಗೆ ಒತ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಾವು ಮುಂದಿನ 5 ಬೆರಳುಗಳನ್ನು ಮಾತ್ರ ನಾವು ಇದು ಆರತಿ ತಟ್ಟೆಗೆ ಹಿಡಿದ್ಬಿಟ್ಟು ಕಣ್ಣಿಗೆ ಒತ್ಕೊತೀವಿ. ಇಲ್ಲ, ಅಂಗೈಯನ್ನು ನಾವು ಮಂಗಳಾರತಿ ತಟ್ಟೆಗೆ ಅಂತ ಏನು ಧೂಪವನ್ನು ಬೆಳಗ್ತೀವಲ್ಲ ಆ ತಟ್ಟೆಗೆ ಅಂಗೈಗಳನ್ನು ಇಟ್ಟು ಸ್ವಲ್ಪ ಜ್ವಾಲೆ ಸ್ವಲ್ಪ ದೂರದಲ್ಲೇ ಇಟ್ಟು ನಾವು ಆರತಿಯನ್ನು ತಗೋಬೇಕಾಗುತ್ತೆ. ದೇವರ ಕಡೆಗೂ ಸಹ ಆರತಿಯನ್ನು ತೋರಿಸಿ ನಾವು ತಗೋಬೇಕಾಗುತ್ತೆ. ಇನ್ನು ಕೆಲವರು ಏನು ಅಂಗೈಗಳನ್ನು ತಟ್ಟೆಯ ಮೇಲೆ ಇರಿಸಿ ಅಂಗೈಗಳನ್ನು ಅವರ ಮುಖಕ್ಕೆ ಒತ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಆ ಒಂದು ಜ್ವಾಲೆಯನ್ನು, ಆ ದೇವರಿಗೆ ಮಾಡಿದಂಥ ಆರತಿಯನ್ನು ನಾವು 2 ಕೈಗಳಿಂದ ನಮ್ಮ ಮುಖಕ್ಕೆ ಒತ್ಕೋಬೇಕು. ಈ ರೀತಿಯಾಗಿ ನಾವು ದೀಪದ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಶಿವನಿಗೆ ಹೇಳಬೇಕಾದಂಥ ಮಂತ್ರವನ್ನು ಸಹ ನಾನಿಲ್ಲಿ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಹಾಗೆ ನಾನು ಸಹ ಈ ಒಂದು ಮಂತ್ರವನ್ನು ಪಠಣೆಯನ್ನು ಮಾಡಿ ತೋರಿಸ್ತೇನೆ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಾಂತಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮಾನ್ ಮಹಾದೇವಾಯ ನಮಃ.
ಹೇಳಬೇಕಾದಂಥ ಮಂತ್ರ ಇದು. ಹಾಗಾಗಿ ಈ ಮಂತ್ರ ಪಠನೆಯನ್ನು ಮಾಡೋದಕ್ಕೆ ಬರಲ್ಲ ಅನ್ನೋರು ಓಂ ನಮಃ ಶಿವಾಯ ಎಂದು ಪಠನೆಯನ್ನು ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸಬೇಕು. ಈ ರೀತಿಯಾದಂಥ ಆಚರಣೆಯನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ದೀಪಗಳನ್ನು ಬೆಳಗಿಸಿ ಶಿವನಿಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ. ನಾವೇನೇ ಮಾಡಿದರೂ ಭಕ್ತಿ ಇರಬೇಕು. ಭಕ್ತಿ ಇಲ್ಲ ಅಂದರೆ ಅದು ಯಾವುದೇ ರೀತಿಯ ಫಲವನ್ನು ಕೊಡೋದಿಲ್ಲ. ಹಾಗಾಗಿ ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೇನೆ. ಹಾಗಾಗಿ ಈ ಒಂದು ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.